ನಮ್ಮ ಕನ್ನಡ ಚಿತ್ರರಂಗದ ಅದ್ಭುತ ಹಾಸ್ಯ ನಟ, ನಿರ್ದೇಶಕರು, ಸಂಗೀತ ನಿರ್ದೇಶಕರು, ಒಂದು ಡಾಕ್ಟರೇಟ್ ಅನ್ನ ಪಡೆದುಕೊಂಡು ಹೆಮ್ಮೆ ಅಂತಾನೆ ಹೇಳ್ಬೋದು. ಸೊ ಇವತ್ತು ಫಿಲ್ಮ್ ಚೇಂಬರ್ ಅಲ್ಲಿ ಅವ್ರನ್ನ ಸನ್ಮಾನ ಮಾಡಲಾಯಿತು. ನನ್ನ ಜೊತೆಗಿದ್ದಾರೆ, ಖುಷಿ ಸಂಭ್ರಮ ಎಷ್ಟಿದೆ ಅವ್ರನ್ನೇ ಕೇಳ್ತಾ ಹೋಗ್ತೀನಿ. ಹೇಗಿದ್ದೀರಾ ಸರ್? ವೆರಿ ಗುಡ್. ನೀವೇ ನೋಡಿದ್ರಲ್ಲ ಎಷ್ಟೊತ್ತು. ಸೊ ಎಷ್ಟು ಖುಷಿ ಇದೆ. ಡಾಕ್ಟರೇಟ್ ಅಂತ ಅಂದ್ರೇನೆ ಒಂದು ಹೆಮ್ಮೆ ಪಡುವಂಥದ್ದು. ಸೊ ಅದು ನಿಮಗೆ ದಕ್ಕಿರುವಂಥದ್ದು. ನಾವೊಂದು 1000ಕ್ಕೂ ಹೆಚ್ಚು ಸಲ ಡಾಕ್ಟರ್ ರಾಜ್ಕುಮಾರ್ಗೆ ಜೈ ಅಂತ ಹೇಳಿದ್ದೀವಿ. ಅಂದರೆ ಡಾಕ್ಟರ್ ರಾಜ್ಕುಮಾರ್ಗೆ ಜೈ ಅಂತ ಹೇಳಿದಾಗ ಆ ಡಾಕ್ಟ್ರಿಗಿರೋ ಒಂದು ವ್ಯಾಲ್ಯೂ ಇದೆಯಲ್ಲ, ಅದು ನಮಗೆ ಸಿಗದಂಗೆ ಹೆಂಗೆ ಆಗ್ಬೇಕು. ನಮ್ಮ ಇಂಡಸ್ಟ್ರಿಯಲ್ಲಿ ನಮಗೆ ಡಾಕ್ಟರ್ ಅಂತ ಅನಿಸಿದ್ದು ಡಾಕ್ಟರ್ ರಾಜ್ಕುಮಾರ್ ಒಬ್ಬರೇ. ಎಷ್ಟು ಜನಕ್ಕೆ ಬಂದರೂ ಕೂಡ ಈಗ ನನಗೆ ಬಂದಾಗ ಏನು ಅನಿಸ್ತಾ ಇದೆ, ಡಾಕ್ಟರ್ ರಾಜ್ಕುಮಾರ್ಗೆ ಬಂದಿದ್ಯಾ ಅದೇ ನನಗೆ ಬಂದಿದ್ಯಾ ಅನ್ನೋದು ಅಷ್ಟು ಖುಷಿ ಇದೆ. ಸಾಕ ನಿಮ್ ಕಣ್ಣಲ್ಲಿ ಸನ್ಮಾನ ಮಾಡುವಾಗ ಖುಷಿ ಕಾಣಿಸ್ತಾ ಇತ್ತು. ಹಾಗೆ ತಾರಮ್ಮ ಹೇಳ್ತಾ ಇದ್ರು, ಇಬ್ರು ತಾಯಿ ಅವರಿಂದ ನಮಗೆ ಸಿಕ್ಕಿರುವಂತದ್ದು ಗೌರವ ಅಂತ ಹೇಳ್ಬಿಟ್ಟು. ಅಕ್ಕಮಹಾದೇವಿ ವಿಶ್ವವಿದ್ಯಾಲಯದಿಂದ ಅವ್ರಿಗೆ ಗಂಗೂಬಾಯಿ ಆನ್ಗಲ್ ಅವರಿಂದ ನಿಮಗೆ ಸಿಕ್ಕಿರುವಂತದ್ದು ಎಷ್ಟು ಖುಷಿ ಇದೆ ಸರ್? ಡಾಕ್ಟರ್ ಗಂಗೂಬಾಯಿ ಆನಗಲ್ ಅವರು ನಾಟ್ ಓನ್ಲಿ ಕರ್ನಾಟಕ, ಭಾರತ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸಂಗೀತದಲ್ಲಿ ಹೆಸರು ಮಾಡಿದವರು. ಅಂತ ಒಂದು ಗಾಯಕರು ನಮ್ಮ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಈ ಪ್ರಪಂಚದಲ್ಲಿ ಎಷ್ಟು ಒಳ್ಳೊಳ್ಳೆ ಗಾಯಕರು ಇದ್ದಾರೆ, ಸಂಗೀತ ತಿಳ್ಕೊಂಡು ಇದ್ದಾರೆ, ಅಂಥವರ ಲಿಸ್ಟಲ್ಲಿ ಇರೋಂಥವ್ರು. ಅಂಥ ಮಹಾನ್ ತಾಯಿಯ ಆ ಒಂದು ಯೂನಿವರ್ಸಿಟಿ ಅಂದರೆ ಅದು ಬಂದು ಗವರ್ನಮೆಂಟ್ ಅಥಾರಿಟಿ. ಅದು ಗವರ್ನರ್ ಅವರ ಮನೆಯಲ್ಲಿ ಸುಮಾರು ಜನ 5 ರಿಂದ 10 ಜನ IAS ಆಫೀಸರ್ಗಳು ಇದನ್ನೆಲ್ಲ ಕೂಲಂಕುಷವಾಗಿ ಇದನ್ನು ಪರೀಕ್ಷಿಸಿ ಇಂಥವ್ರಿಗೆ ಕೊಡಬಹುದು, ಇವ್ರಿಗೆ ಅರ್ಹತೆ ಇದೆ ಅಂದಮೇಲೆ ಮಾತ್ರ ಇದು ಸಿಗುವಂಥ ಒಂದು ಡಾಕ್ಟರೇಟ್. ಅದರಲ್ಲೂ ನನಗೆ ಸಂಗೀತಕ್ಕೆ, ಮ್ಯೂಸಿಕ್ಗೆ ಸಿಕ್ಕಿರೋದು ನಿಜವಾಗೂ ನನಗೆ ಬಂದಂಥ ಡಾಕ್ಟರೇಟ್. ಥ್ಯಾಂಕ್ ಯು. ನಮ್ಮ ಕನ್ನಡ ಚಿತ್ರರಂಗದ ಅದ್ಭುತ ಹಾಸ್ಯ ನಟ, ನಿರ್ದೇಶಕರು, ಸಂಗೀತ ನಿರ್ದೇಶಕರು, ಒಂದು ಡಾಕ್ಟರೇಟ್ ಅನ್ನ ಪಡೆದುಕೊಂಡು ಹೆಮ್ಮೆ ಅಂತಾನೆ ಹೇಳ್ಬೋದು. ಸೊ ಇವತ್ತು ಫಿಲ್ಮ್ ಚೇಂಬರ್ ಅಲ್ಲಿ ಅವ್ರನ್ನ ಸನ್ಮಾನ ಮಾಡಲಾಯಿತು. ನನ್ನ ಜೊತೆಗಿದ್ದಾರೆ, ಖುಷಿ ಸಂಭ್ರಮ ಎಷ್ಟಿದೆ ಅವ್ರನ್ನೇ ಕೇಳ್ತಾ ಹೋಗ್ತೀನಿ. ಹೇಗಿದ್ದೀರಾ ಸರ್? ವೆರಿ ಗುಡ್. ನೀವೇ ನೋಡಿದ್ರಲ್ಲ ಎಷ್ಟೊತ್ತು. ಸೊ ಎಷ್ಟು ಖುಷಿ ಇದೆ. ಡಾಕ್ಟರೇಟ್ ಅಂತ ಅಂದ್ರೇನೆ ಒಂದು ಹೆಮ್ಮೆ ಪಡುವಂಥದ್ದು. ಸೊ ಅದು ನಿಮಗೆ ದಕ್ಕಿರುವಂಥದ್ದು. ನಾವೊಂದು 1000ಕ್ಕೂ ಹೆಚ್ಚು ಸಲ ಡಾಕ್ಟರ್ ರಾಜ್ಕುಮಾರ್ಗೆ ಜೈ ಅಂತ ಹೇಳಿದ್ದೀವಿ. ಅಂದರೆ ಡಾಕ್ಟರ್ ರಾಜ್ಕುಮಾರ್ಗೆ ಜೈ ಅಂತ ಹೇಳಿದಾಗ ಆ ಡಾಕ್ಟ್ರಿಗಿರೋ ಒಂದು ವ್ಯಾಲ್ಯೂ ಇದೆಯಲ್ಲ, ಅದು ನಮಗೆ ಸಿಗದಂಗೆ ಹೆಂಗೆ ಆಗ್ಬೇಕು. ನಮ್ಮ ಇಂಡಸ್ಟ್ರಿಯಲ್ಲಿ ನಮಗೆ ಡಾಕ್ಟರ್ ಅಂತ ಅನಿಸಿದ್ದು ಡಾಕ್ಟರ್ ರಾಜ್ಕುಮಾರ್ ಒಬ್ಬರೇ. ಎಷ್ಟು ಜನಕ್ಕೆ ಬಂದರೂ ಕೂಡ ಈಗ ನನಗೆ ಬಂದಾಗ ಏನು ಅನಿಸ್ತಾ ಇದೆ, ಡಾಕ್ಟರ್ ರಾಜ್ಕುಮಾರ್ಗೆ ಬಂದಿದ್ಯಾ ಅದೇ ನನಗೆ ಬಂದಿದ್ಯಾ ಅನ್ನೋದು ಅಷ್ಟು ಖುಷಿ ಇದೆ. ಸಾಕ ನಿಮ್ ಕಣ್ಣಲ್ಲಿ ಸನ್ಮಾನ ಮಾಡುವಾಗ ಖುಷಿ ಕಾಣಿಸ್ತಾ ಇತ್ತು. ಹಾಗೆ ತಾರಮ್ಮ ಹೇಳ್ತಾ ಇದ್ರು, ಇಬ್ರು ತಾಯಿ ಅವರಿಂದ ನಮಗೆ ಸಿಕ್ಕಿರುವಂತದ್ದು ಗೌರವ ಅಂತ ಹೇಳ್ಬಿಟ್ಟು. ಅಕ್ಕಮಹಾದೇವಿ ವಿಶ್ವವಿದ್ಯಾಲಯದಿಂದ ಅವ್ರಿಗೆ ಗಂಗೂಬಾಯಿ ಆನ್ಗಲ್ ಅವರಿಂದ ನಿಮಗೆ ಸಿಕ್ಕಿರುವಂತದ್ದು ಎಷ್ಟು ಖುಷಿ ಇದೆ ಸರ್? ಡಾಕ್ಟರ್ ಗಂಗೂಬಾಯಿ ಆನಗಲ್ ಅವರು ನಾಟ್ ಓನ್ಲಿ ಕರ್ನಾಟಕ, ಭಾರತ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸಂಗೀತದಲ್ಲಿ ಹೆಸರು ಮಾಡಿದವರು. ಅಂಥ ಒಂದು ಗಾಯಕರು ನಮ್ಮ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಈ ಪ್ರಪಂಚದಲ್ಲಿ ಎಷ್ಟು ಒಳ್ಳೊಳ್ಳೆ ಗಾಯಕರು ಇದ್ದಾರೆ, ಸಂಗೀತ ತಿಳ್ಕೊಂಡು ಇದ್ದಾರೆ, ಅಂಥವರ ಲಿಸ್ಟಲ್ಲಿ ಇರೋಂಥವ್ರು. ಅಂಥ ಮಹಾನ್ ತಾಯಿಯ ಆ ಒಂದು ಯೂನಿವರ್ಸಿಟಿ ಅಂದರೆ ಅದು ಬಂದು ಗವರ್ನಮೆಂಟ್ ಅಥಾರಿಟಿ. ಅದು ಗವರ್ನರ್ ಅವರ ಮನೆಯಲ್ಲಿ ಸುಮಾರು ಜನ 5 ರಿಂದ 10 ಜನ IAS ಆಫೀಸರ್ಗಳು ಇದನ್ನೆಲ್ಲ ಕೂಲಂಕುಷವಾಗಿ ಇದನ್ನು ಪರೀಕ್ಷಿಸಿ ಇಂಥವ್ರಿಗೆ ಕೊಡಬಹುದು, ಇವ್ರಿಗೆ ಅರ್ಹತೆ ಇದೆ ಅಂದಮೇಲೆ ಮಾತ್ರ ಇದು ಸಿಗುವಂಥ ಒಂದು ಡಾಕ್ಟರೇಟ್. ಅದರಲ್ಲೂ ನನಗೆ ಸಂಗೀತಕ್ಕೆ, ಮ್ಯೂಸಿಕ್ಗೆ ಸಿಕ್ಕಿರೋದು ನಿಜವಾಗೂ ನನಗೆ ಬಂದಂಥ ಡಾಕ್ಟರೇಟ್. ಥ್ಯಾಂಕ್ ಯು. ನಮ್ಮ ಕನ್ನಡ ಚಿತ್ರರಂಗದ ಅದ್ಭುತ ಹಾಸ್ಯ ನಟ, ನಿರ್ದೇಶಕರು, ಸಂಗೀತ ನಿರ್ದೇಶಕರು, ಒಂದು ಡಾಕ್ಟರೇಟ್ ಅನ್ನ ಪಡೆದುಕೊಂಡು ಹೆಮ್ಮೆ ಅಂತಾನೆ ಹೇಳ್ಬೋದು. ಸೊ ಇವತ್ತು ಫಿಲ್ಮ್ ಚೇಂಬರ್ ಅಲ್ಲಿ ಅವ್ರನ್ನ ಸನ್ಮಾನ ಮಾಡಲಾಯಿತು. ನನ್ನ ಜೊತೆಗಿದ್ದಾರೆ, ಖುಷಿ ಸಂಭ್ರಮ ಎಷ್ಟಿದೆ ಅವ್ರನ್ನೇ ಕೇಳ್ತಾ ಹೋಗ್ತೀನಿ. ಹೇಗಿದ್ದೀರಾ ಸರ್? ವೆರಿ ಗುಡ್. ನೀವೇ ನೋಡಿದ್ರಲ್ಲ ಎಷ್ಟೊತ್ತು. ಸೊ ಎಷ್ಟು ಖುಷಿ ಇದೆ. ಡಾಕ್ಟರೇಟ್ ಅಂತ ಅಂದ್ರೇನೆ ಒಂದು ಹೆಮ್ಮೆ ಪಡುವಂಥದ್ದು. ಸೊ ಅದು ನಿಮಗೆ ದಕ್ಕಿರುವಂಥದ್ದು. ನಾವೊಂದು 1000ಕ್ಕೂ ಹೆಚ್ಚು ಸಲ ಡಾಕ್ಟರ್ ರಾಜ್ಕುಮಾರ್ಗೆ ಜೈ ಅಂತ ಹೇಳಿದ್ದೀವಿ. ಅಂದರೆ ಡಾಕ್ಟರ್ ರಾಜ್ಕುಮಾರ್ಗೆ ಜೈ ಅಂತ ಹೇಳಿದಾಗ ಆ ಡಾಕ್ಟ್ರಿಗಿರೋ ಒಂದು ವ್ಯಾಲ್ಯೂ ಇದೆಯಲ್ಲ, ಅದು ನಮಗೆ ಸಿಗದಂಗೆ ಹೆಂಗೆ ಆಗ್ಬೇಕು. ನಮ್ಮ ಇಂಡಸ್ಟ್ರಿಯಲ್ಲಿ ನಮಗೆ ಡಾಕ್ಟರ್ ಅಂತ ಅನಿಸಿದ್ದು ಡಾಕ್ಟರ್ ರಾಜ್ಕುಮಾರ್ ಒಬ್ಬರೇ. ಎಷ್ಟು ಜನಕ್ಕೆ ಬಂದರೂ ಕೂಡ ಈಗ ನನಗೆ ಬಂದಾಗ ಏನು ಅನಿಸ್ತಾ ಇದೆ, ಡಾಕ್ಟರ್ ರಾಜ್ಕುಮಾರ್ಗೆ ಬಂದಿದ್ಯಾ ಅದೇ ನನಗೆ ಬಂದಿದ್ಯಾ ಅನ್ನೋದು ಅಷ್ಟು ಖುಷಿ ಇದೆ. ಸಾಕ ನಿಮ್
ಕಣ್ಣಲ್ಲಿ ಸನ್ಮಾನ ಮಾಡುವಾಗ ಖುಷಿ ಕಾಣಿಸ್ತಾ ಇತ್ತು. ಹಾಗೆ ತಾರಮ್ಮ ಹೇಳ್ತಾ ಇದ್ರು, ಇಬ್ರು ತಾಯಿ ಅವರಿಂದ ನಮಗೆ ಸಿಕ್ಕಿರುವಂತದ್ದು ಗೌರವ ಅಂತ ಹೇಳ್ಬಿಟ್ಟು. ಅಕ್ಕಮಹಾದೇವಿ ವಿಶ್ವವಿದ್ಯಾಲಯದಿಂದ ಅವ್ರಿಗೆ ಗಂಗೂಬಾಯಿ ಹಾನಗಲ್ ಅವರಿಂದ ನಿಮಗೆ ಸಿಕ್ಕಿರುವಂತದ್ದು ಎಷ್ಟು ಖುಷಿ ಇದೆ ಸರ್? ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಅವರು ನಾಟ್ ಓನ್ಲಿ ಕರ್ನಾಟಕ, ಭಾರತ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸಂಗೀತದಲ್ಲಿ ಹೆಸರು ಮಾಡಿದವರು. ಅಂತ ಒಂದು ಗಾಯಕರು ನಮ್ಮ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಈ ಪ್ರಪಂಚದಲ್ಲಿ ಎಷ್ಟು ಒಳ್ಳೊಳ್ಳೆ ಗಾಯಕರಿದ್ದಾರೆ, ಸಂಗೀತ ತಿಳ್ಕೊಂಡು ಇದ್ದಾರೆ, ಅಂಥವರ ಲಿಸ್ಟಲ್ಲಿ ಇರೋಂಥವ್ರು. ಅಂಥ ಮಹಾನ್ ತಾಯಿಯ ಆ ಒಂದು ಯೂನಿವರ್ಸಿಟಿ ಅಂದರೆ ಅದು ಬಂದು ಗವರ್ನಮೆಂಟ್ ಅಥಾರಿಟಿ. ಅದು ಗವರ್ನರ್ ಅವರ ಮನೆಯಲ್ಲಿ ಸುಮಾರು ಜನ 5 ರಿಂದ 10 ಜನ IAS ಆಫೀಸರ್ಗಳು ಇದನ್ನೆಲ್ಲ ಕೂಲಂಕುಷವಾಗಿ ಇದನ್ನು ಪರೀಕ್ಷಿಸಿ ಇಂಥವ್ರಿಗೆ ಕೊಡಬಹುದು, ಇವ್ರಿಗೆ ಅರ್ಹತೆ ಇದೆ ಅಂದಮೇಲೆ ಮಾತ್ರ ಇದು ಸಿಗುವಂಥ ಒಂದು ಡಾಕ್ಟ್ರೇಟ್. ಅದರಲ್ಲೂ ನನಗೆ ಸಂಗೀತಕ್ಕೆ, ಮ್ಯೂಸಿಕ್ಗೆ ಸಿಕ್ಕಿರೋದು ನಿಜವಾಗೂ ನನಗೆ ಬಂದಂಥ ಡಾಕ್ಟ್ರೇಟ್. ಥ್ಯಾಂಕ್ ಯು. ನಮ್ಮ ಕನ್ನಡ ಚಿತ್ರರಂಗದ ಅದ್ಭುತ ಹಾಸ್ಯ ನಟ, ನಿರ್ದೇಶಕರು, ಸಂಗೀತ ನಿರ್ದೇಶಕರು ಒಂದು ಡಾಕ್ಟರೇಟ್ ಅನ್ನ ಪಡೆದುಕೊಂಡು ಹೆಮ್ಮೆ ಅಂತಾನೆ ಹೇಳ್ಬೋದು. ಸೊ ಇವತ್ತು ಫಿಲ್ಮ್ ಚೇಂಬರ್ ಅಲ್ಲಿ ಅವ್ರನ್ನ ಸನ್ಮಾನ ಮಾಡಲಾಯಿತು. ನನ್ನ ಜೊತೆಗಿದ್ದಾರೆ, ಖುಷಿ ಸಂಭ್ರಮ ಎಷ್ಟಿದೆ ಅವ್ರನ್ನೇ ಕೇಳ್ತಾ ಹೋಗ್ತೀನಿ. ಹೇಗಿದ್ದೀರಾ ಸರ್? ವೆರಿ ಗುಡ್. ನೀವೇ ನೋಡಿದ್ರಲ್ಲ ಎಷ್ಟೊತ್ತು. ಸೊ ಎಷ್ಟು ಖುಷಿ ಇದೆ. ಡಾಕ್ಟರೇಟ್ ಅಂತ ಅಂದ್ರೇನೆ ಒಂದು ಹೆಮ್ಮೆ ಪಡುವಂಥದ್ದು. ಸೊ ಅದು ನಿಮಗೆ ದಕ್ಕಿರುವಂಥದ್ದು. ನಾವೊಂದು 1000ಕ್ಕೂ ಹೆಚ್ಚು ಸಲ ಡಾಕ್ಟರ್ ರಾಜ್ಕುಮಾರ್ಗೆ ಜೈ ಅಂತ ಹೇಳಿದ್ದೀವಿ. ಅಂದರೆ ಡಾಕ್ಟರ್ ರಾಜ್ಕುಮಾರ್ಗೆ ಜೈ ಅಂತ ಹೇಳಿದಾಗ ಆ ಡಾಕ್ಟ್ರಿಗಿರೋ ಒಂದು ವ್ಯಾಲ್ಯೂ ಇದೆಯಲ್ಲ, ಅದು ನಮಗೆ ಸಿಕ್ಕಿದಾಗ ಹೆಂಗೆ ಆಗಬೇಕು. ನಮ್ಮ ಇಂಡಸ್ಟ್ರಿಯಲ್ಲಿ ನಮಗೆ ಡಾಕ್ಟರ್ ಅಂತ ಅನಿಸಿದ್ದು ಡಾಕ್ಟರ್ ರಾಜ್ಕುಮಾರ್ ಒಬ್ಬರೇ. ಎಷ್ಟು ಜನಕ್ಕೆ ಬಂದರೂ ಕೂಡ ಈಗ ನನಗೆ ಬಂದಾಗ ಏನು ಅನಿಸ್ತಾ ಇದೆ, ಡಾಕ್ಟರ್ ರಾಜ್ಕುಮಾರ್ಗೆ ಬಂದಿದ್ಯಾ, ಅದೇ ನನಗೆ ಬಂದಿದ್ಯಾ ಅನ್ನೋದು ಅಷ್ಟು ಖುಷಿ ಇದೆ. ಸಾಕ ನಿಮ್ಮ ಕಣ್ಣಲ್ಲಿ ಸನ್ಮಾನ ಮಾಡುವಾಗ ಖುಷಿ ಕಾಣಿಸ್ತಾ ಇತ್ತು. ಹಾಗೆ ತಾರಮ್ಮ ಹೇಳ್ತಾ ಇದ್ರು, ಇಬ್ರು ತಾಯಿ ಅವರಿಂದ ನಮಗೆ ಸಿಕ್ಕಿರುವಂತದ್ದು ಗೌರವ ಅಂತ ಹೇಳ್ಬಿಟ್ಟು. ಅಕ್ಕಮಹಾದೇವಿ ವಿಶ್ವವಿದ್ಯಾಲಯದಿಂದ ಅವ್ರಿಗೆ ಗಂಗೂಬಾಯಿ ಹಾನಗಲ್ ಅವರಿಂದ ನಿಮಗೆ ಸಿಕ್ಕಿರುವಂತದ್ದು ಎಷ್ಟು ಖುಷಿ ಇದೆ ಸರ್? ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಅವರು ನಾಟ್ ಓನ್ಲಿ ಕರ್ನಾಟಕ, ಭಾರತ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸಂಗೀತದಲ್ಲಿ ಹೆಸರು ಮಾಡಿದವರು. ಅಂಥ ಒಂದು ಗಾಯಕರು ನಮ್ಮ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಈ ಪ್ರಪಂಚದಲ್ಲಿ ಎಷ್ಟು ಒಳ್ಳೊಳ್ಳೆ ಗಾಯಕರಿದ್ದಾರೆ, ಸಂಗೀತ ತಿಳ್ಕೊಂಡು ಇದ್ದಾರೆ, ಅಂಥವರ ಲಿಸ್ಟಲ್ಲಿ ಇರೋಂಥವ್ರು. ಅಂಥ ಮಹಾನ್ ತಾಯಿಯ ಆ ಒಂದು ಯೂನಿವರ್ಸಿಟಿ ಅಂದರೆ ಅದು ಬಂದು ಗವರ್ನಮೆಂಟ್ ಅಥಾರಿಟಿ. ಅದು ಗವರ್ನರ್ ಅವರ ಮನೆಯಲ್ಲಿ ಸುಮಾರು ಜನ 5 ರಿಂದ 10 ಜನ IAS ಆಫೀಸರ್ಗಳು ಇದನ್ನೆಲ್ಲ ಕೂಲಂಕುಷವಾಗಿ ಇದನ್ನು ಪರೀಕ್ಷಿಸಿ ಇಂಥವ್ರಿಗೆ ಕೊಡಬಹುದು, ಇವ್ರಿಗೆ ಅರ್ಹತೆ ಇದೆ ಅಂದಮೇಲೆ ಮಾತ್ರ ಇದು ಸಿಗುವಂಥ ಒಂದು ಡಾಕ್ಟ್ರೇಟ್. ಅದರಲ್ಲೂ ನನಗೆ ಸಂಗೀತಕ್ಕೆ, ಮ್ಯೂಸಿಕ್ಗೆ ಸಿಕ್ಕಿರೋದು ನಿಜವಾಗೂ ನನಗೆ ಬಂದಂಥ ಡಾಕ್ಟ್ರೇಟ್. ಥ್ಯಾಂಕ್ ಯು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.